ಗೌರ್ಮೆಂಟು. ಒಂದು ಜಪ್ತಿ, ಒಂದು ಸರ್ಕಾರದ ಕಚೇರಿನ ಜಪ್ತಿ ಮಾಡೋದು ಅಂದರೆ ತಮಾಷೆ ವಿಚಾರ ಅಲ್ಲ. ಆ ಸರ್ಕಾರಕ್ಕೆ ಆಗ್ತಕ್ಕಂಥ ಅವಮಾನ ಅದು, ಆಯಿತಾ. ಒಂದು ತಿಂಗಳಾಗಿದೆ, ಸೀರಿಯಸ್ ತಗೊಂಡಿಲ್ಲ. ಈಗ ನೋಡಿ, ಇವತ್ತು ಮೊನ್ನೆ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಈ ಕುರ್ಚಿಗಳು, ಬೆಂಚ್ಗಳು, ನೀರುಗಳು, ಕಂಪ್ಯೂಟರ್ಗಳೆಲ್ಲ ಕೂಡ ಜಪ್ತಿ ಮಾಡಿದ್ದೀವಿ. 3 ಬಾರಿ ನಾವು ಬಂದು ಕೇಳ್ಕೊಂಡಿದ್ದೀವಿ, ಸರ್ ಈ ಥರ ಜಪ್ತಿ ಆದೇಶ ಇದೆ, ಓಟ್ ಆಡಳಿತೆ ದಯಮಾಡಿ ಕಟ್ಟಿ. ಜಿಲ್ಲಾಡಳಿತಕ್ಕೆ ಒಂದು ಮರ್ಯಾದೆ ಪ್ರಶ್ನೆ ಇದು, ಡಿ ಸಿ ಅವರಿಗೆ ಮರ್ಯಾದೆ ಪ್ರಶ್ನೆ. ಮಾನ್ಯ ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಕುಮಾರ್ ಸಾಹೇಬ್ರನ್ನು ಕೂಡ ಬಂದು ಭೇಟಿ ಮಾಡಿದ್ದೀವಿ. ಆದರೆ ಯಾಕೋ ಏನೋ ಗೊತ್ತಿಲ್ಲ, ಮೊನ್ನೆ ಡಿ ಸಿ ಅವರು ಇದನ್ನು ಸೀರಿಯಸ್ ತಗೊಂಡಿಲ್ಲ. ತಗೊಳ್ಬೇಕಾಯ್ತು, ಯಾಕೆಂದರೆ ಇದು ಡಿ ಸಿ ಅವರ ಮರ್ಯಾದೆಯ ಪ್ರಶ್ನೆ, ಅವರ ಗೌರವದ ಪ್ರಶ್ನೆ. ಏಕೆಂದರೆ ಮೊನ್ನೆ ಜಿಲ್ಲಾಧಿಕಾರಿಗಳು ಒಬ್ಬ ದಕ್ಷ ಅಧಿಕಾರಿಯಾಗಿ ಇಂಥ ವಿಷಯಗಳನ್ನ ಅದರಲ್ಲೂ ವಿಶೇಷ ರೈತರುಗಳ ವಿಚಾರಗಳನ್ನ ಇವರು ಗಂಭೀರ ತಗೊಂಡಿಲ್ಲ. ಈಗ ಜಪ್ತಿ ಆದೇಶ ಆಗಿದೆ, ಜಪ್ತಿ ಮಾಡಿದ್ದೀವಿ. ನೋಡಿ, SL ಆಫೀಸಲ್ಲಿ 10 ರಿಂದ 15 ಜನ ಅಧಿಕಾರಿಗಳಿದ್ದಾರೆ ಸರ್. ಇವು ಏನೂ ಕೂಡ ಕೆಲಸ ಮಾಡಲಿಕ್ಕಲ್ಲಿಲ್ಲ. ಇದು ಕಾರಣ ಸರ್ಕಾರ. ಸರ್ಕಾರ ಅಮೌಂಟ್ ರಿಲೀಸ್ ಮಾಡ್ದಾನೆ, ಅಧಿಕಾರಿಗಳು ಏನು ಮಾಡ್ತಾರೆ? ಗೌರ್ಮೆಂಟ್ ಅವರು ಅಮೌಂಟ್ ರಿಲೀಸ್ ಮಾಡ್ದಾನೆ, ಪಾಪ ವಿಶೇಷ ಭೂಸ್ವಾಧೀನಾಧಿಕಾರಿ ಆಗ್ಬೋದು, ಆ ಸ್ಟಾಫ್ ಏನು ಮಾಡ್ತಾರೆ ಪಾಪ. ನಾನು ಏನು ಮಾತಾಡೋಕ್ಕೆ ಇಚ್ಛೆಪಡ್ತೀನಿ ಅಂದರೆ, ಮಾನ್ಯ ಮುಖ್ಯಮಂತ್ರಿಗಳು, ಅದರಲ್ಲೂ ವಿಶೇಷವಾಗಿ ಈಗ ಹೊಸದಾಗಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರಲ್ಲ ಇವರು ರಾಮಲಿಂಗಾರೆಡ್ಡಿ ಅವರು, ಅವರೇ ನೀರಾವರಿ ಸಚಿವರು. ನೋಡಿ, ಮಾನ್ಯ ರಾಮಲಿಂಗಾರೆಡ್ಡಿ ಅವರೇ ಉಸ್ತುವಾರಿ ಸಚಿವರು, ನೀರಾವರಿ ಸಚಿವರು. ಮಾನ್ಯ ರಾಮಲಿಂಗಾರೆಡ್ಡಿ ಅವರಿಗೆ ಏನಾದರೂ ಕೂಡ ಮಂಡ್ಯ ಜಿಲ್ಲೆಯ ಜನತೆಯ ಬಗ್ಗೆ ಗೌರವ ಇದ್ದರೆ, ರೈತರ ಬಗ್ಗೆ ಕಳಕಳಿ ಇದ್ದರೆ, ಅವ್ರ ಇಲಾಖೆಯ ಗೌರವ ಘನತೆಯನ್ನು ಕಾಪಾಡ್ಕೋಬೇಕು ಅಂತಿದೆ, ಮೊದಲು ರೈತರುಗಳಿಗೆ ಭೂ ಪರಿಹಾರ ರಿಲೀಸ್ ಮಾಡಿ. ನೋಡಿ ಸರ್, ಬಿಡದಿನಲ್ಲಿ 1 ಎಕರೆಗೆ 5 ಕೋಟಿ, 6 ಕೋಟಿ, 2 ಕೋಟಿ, 10 ಕೋಟಿ ಘೋಷಣೆ ಮಾಡ್ತಾವ್ರೆ. ನೋಡಿ, ಇಲ್ಲಿ ಭೂಮಿ ಸ್ವಾಧೀನ ಮಾಡಿಕೊಂಡ್ರೆ ಜಮೀನಿಗೆ ಪರಿಹಾರ ಕೊಡೋಕೆ ದುಡ್ಡಿಲ್ಲ ಇರ್ತಾವೆ. ಅಲ್ಲಿ 10,000 ಕೋಟಿ, 5,000 ಕೋಟಿ ಅಮೌಂಟ್ ಕೊಡ್ತಾರೆ. ಕೊಡಲಿ, ಅದು ಭೂ ಸ್ವಾಧೀನ ಮಾಡ್ಕೊಳ್ಳೋ ವಿಚಾರ ಬೇರೆ. ನಾನು ಹೇಳೋದು, ಆ ರೈತರು ಬೇರೆ ಇಲ್ಲ, ಈ ರೈತರು ಬೇರೆ ಇಲ್ಲ. ಇಲ್ಲಿ ಭೂ ಸ್ವಾಧೀನ ಮಾಡ್ಕೊಂಡು 15 ವರ್ಷ ಆಗಿದೆ, ಇವ್ರಿಗೆ ಪರಿಹಾರ ಕೊಡೋಕೆ ದುಡ್ಡಿಲ್ಲ. ಅಲ್ಲಿ ಹೊಸ ಪೋಸ್ಟನ್ನು ಕೈ ಹಾಕಿದ್ದಾರೆ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೋಡಿ, 10 ಬಾರಿ ಹೇಳಿದ್ದೀವಿ ಜಪ್ತಿ. ಮಂಡ್ಯ ಜಿಲ್ಲೆ ಇತಿಹಾಸದಲ್ಲಿ DC ಆಫೀಸು ಇದೇ ಮೊದಲನೇ ಬಾರಿ ಜಪ್ತಿ ಆಗಿರೋದು. ಮಂಡ್ಯ ಜಿಲ್ಲೆ ಇತಿಹಾಸದಲ್ಲಿ ಸರ್